ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, ಬನ್ನಿರಿ ಯೇಸುವಿನ ಮಾತುಗಳನ್ನು ಧ್ಯಾನಿಸೋಣ. ದಿನಾಲು ದೇವರ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನೀವು ಆಧ್ಯಾತ್ಮಿಕವಾಗಿ ನೀವು ಬಲ ಹೊಂದುತ್ತಾ ಇದ್ದೀರಿ ಎಂದು ತಿಳಿಯಪಡಿಸುತ್ತಿದ್ದೀರಲ್ಲವೇ? ಹಾಗಾಗಿ ಅನುದಿನದ ಧ್ಯಾನ ವೀಕ್ಷಿಸುತ್ತಾ ಇದ್ದೀರಾ? ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಈ ರೀತಿ ಎಷ್ಟೇ ಕೆಲಸ ಎಷ್ಟೇ ಸೇವೆ ಇದ್ರೂ ಸಹ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಲೈವ್ ಆಗಿ ಯೂಟ್ಯೂಬ್ನಲ್ಲಿ ನಿಮ್ಮೆಲ್ಲರಿಗೋಸ್ಕರ ದೇವರ ಸಂದೇಶವನ್ನು ನಿಮಗೆ ತಲುಪಿಸುವುದಕ್ಕಾಗಿ ನಾವೆಲ್ಲರೂ ಸೇರಿ ಸಹವಾಸ ಮಾಡುವುದಕ್ಕಾಗಿ ಈ ರೀತಿ ಪ್ರತಿದಿನ ರೆಗ್ಯುಲರ್ ಆಗಿ ಕಾರ್ಯಕ್ರಮ ನಿಮಗೆ ಪ್ರಸಾರ ಮಾಡ್ತಿದ್ದೇವೆ. ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥವರಾಗಿರಿ. ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿ ಕರ್ತನನ್ನು ಸ್ತುತಿಸಿ ಮಹಿಮೆ ಪಡಿಸುವಂಥವರಾಗಿರಿ. ಹಾಗಾಗಿ ಇಲ್ಲಿಯವರೆಗೂ ಈ ಕಾರ್ಯಕ್ರಮ ವೀಕ್ಷಿಸುವುದರಿಂದ ನೀವು ಹೊಂದಿಕೊಂಡಿರುವಂತಹ ಆತ್ಮೀಕವಾದ ಮೇಲುಗಳನ್ನು ಹಾಗೂ ಸಾಕ್ಷಿಗಳನ್ನು ಹಂಚಿಕೊಳ್ಳುವುದಕ್ಕೆ ನೀವು ಪ್ರಾರಂಭಿಸಿರಿ. ಒಂದು ಸ್ಕ್ರಿಪ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡುವಂಥವರಾಗಿರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸಲು ಆಶಿಸುತ್ತಿದ್ದೇವೆ. ಯಾಕೆಂದರೆ ದೇವರು ಮಾಡಿರುವ ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸ್ತುತಿಸಬೇಕಲ್ಲವೇ? ಬನ್ನಿರಿ, ಈಗಾಗಲೇ ನೀವು ನಿದ್ದೆಯಿಂದ ಎದ್ದಿದ್ದೀರಾ, ಎಚ್ಚರಗೊಂಡಿದ್ದೀರಾ, ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ, ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸಿ ನಿಮ್ಮೊಂದಿಗೆ ನಮ್ಮ ದಿನವನ್ನು ಮುಗಿಸುವುದಕ್ಕಾಗಿ, ದಿನವಿಡೀ ನಿಮ್ಮೊಂದಿಗೆ ಬದುಕುವುದಕ್ಕಾಗಿ, ನಮ್ಮ ಪ್ರತಿ ಆಲೋಚನೆ ನಿಮ್ಮ ಮೇಲೆಯೇ ಇರುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದಿನಾಲು ಬೈಬಲ್ ಓದುತ್ತಾ ಇದ್ದೀರಾ? ದೇವರ ವಾಕ್ಯವನ್ನು ದಿನಾಲು ಓದಿ ಧ್ಯಾನಿಸುವವರಾಗಿರಿ. ನಿಮಗೆ ಅದು ಎಷ್ಟೋ ಆಶೀರ್ವಾದಕರವಾಗಿರುತ್ತೆ. ಒಂದು ಸಾರಿ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಶಾಸ್ತ್ರಿ ಬಂದು ಕೇಳುತ್ತಾನೆ. ಏನೆಂದು ಕೇಳಿದ್ದಾನೆ ಅನ್ನುವಾಗ ಪ್ರಧಾನವಾದ ಆಜ್ಞೆ ಏನಾಗಿದೆ ನೋಡಿ ಪ್ರಿಯರೇ. ಈ ಶಾಸ್ತ್ರಿ ಅನ್ನುವಾಗ ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಎಂಬುದಾಗಿ 3 ಗುಂಪುಗಳಿದ್ದುವು. ಫರಿಸಾಯರು ಅನ್ನುವಾಗ ಧರ್ಮಶಾಸ್ತ್ರವನ್ನು ಕುಲಂಕುಷವಾಗಿ ಪಠಿಸಿ ಧ್ಯಾನಿಸುವಂಥವರಾಗಿದ್ರು. ಶಾಸ್ತ್ರಿಗಳು ಅನ್ನುವಾಗ ಅವರು ಆ ಧರ್ಮಶಾಸ್ತ್ರವನ್ನು ಬರೆಯುವಂಥವರಾಗಿದ್ರು. ಆಗಿನ ಕಾಲದಲ್ಲಿ ಪ್ರಿಂಟಿಂಗ್ ಇರಲಿಲ್ವಲ್ಲ. ಒಂದು ಮುಖ್ಯ ಮೇನ್ ಪ್ರತಿಯಿಂದ ಅವರೆಲ್ಲರೂ ಸೇರಿ ಆ ಕಾಪೀಸ್ ತಯಾರು ಮಾಡ್ತಾ ಇದ್ರು, ಅಂದರೆ ಬರೆಯುತ್ತಾ ಇದ್ರು. ಅಂದರೆ ಅದರ ಅರ್ಥ ಓದುವವರಿಗಿಂತಲೂ ಬರೆಯುವಂಥವರಿಗೇ ಹೆಚ್ಚು ನೆನಪಿನಲ್ಲಿರ್ತವೆ ಸಂಗತಿಗಳು. ಅದಕ್ಕಾಗಿಯೇ ನಮ್ಮ ಕ್ಲಾಸ್ನಲ್ಲಾಗಲಿ ನಮ್ಮ ಬೈಬಲ್ ವಿಷಯದಲ್ಲಾಗಲಿ ಬರೆದಿಟ್ಟುಕೊಳ್ಳಬೇಕು ಎನ್ನುವಂಥದ್ದು ದೇವರು ಹೇಳುವಂಥವರಾಗಿದ್ದಾರೆ. ಮತ್ತು ಬರೆದಿಟ್ಟುಕೊಳ್ಳುವಾಗ ಬಹಳಷ್ಟು ಸಾರಿ ನಾವು ಕೂಡ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಎಷ್ಟೋ ಸಹಾಯಕರವಾಗಿರುತ್ತವೆ. ಬಹಳ ಧರ್ಮಶಾಸ್ತ್ರವನ್ನು ಅರಿತಿರುವಂತಹ ಒಬ್ಬ ಶಾಸ್ತ್ರಿ ಬಂದು, ಕೆಲವೊಂದು 100 ಆಜ್ಞೆಗಳಿವೆ ಯಾಜಕ ಕಾಂಡದಲ್ಲಿ ನೋಡೋದಾದ್ರೆ, ದಶಾಜ್ಞೆಗಳು ಪ್ರಾಮುಖ್ಯವಾಗಿವೆ. ಆದರೆ ಚಿಕ್ಕ ಚಿಕ್ಕ ಕಟ್ಟಳೆಗಳು ಎಷ್ಟೋ ಇವೆ ಆ ಧರ್ಮಶಾಸ್ತ್ರದಲ್ಲಿ. ಇವೆಲ್ಲವುಗಳಲ್ಲಿ ಪ್ರಧಾನವಾದ ಆಜ್ಞೆ ಯಾವುದಾಗಿದೆ ಎಂದು ಯೇಸುವಿಗೆ ಕೇಳಿದಾಗ ಯೇಸು ಉತ್ತರಿಸಿ ಹೇಳ್ತಾರೆ, ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ ವಚನ 28ರಲ್ಲಿ ವಚನದಿಂದ, ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು, ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಏನಂತೆ? ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಪ್ರಧಾನವಾದ ಆಜ್ಞೆ. ದೇವರು ನಮ್ಮೆಲ್ಲರನ್ನೂ ಕೂಡ ಈ ಪ್ರಧಾನವಾದ ಆಜ್ಞೆಯೇನೆಂದರೆ ದೇವರನ್ನೇ ನಾವು ಪ್ರೀತಿಸುವಂಥವರಾಗಿರಬೇಕು. ಮೊಟ್ಟ ಮೊದಲು ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲನೆಯ ಸ್ಥಾನ ಕೊಡಬೇಕು. ನಮ್ಮ ಆಸೆ, ನಮ್ಮ ಗುರಿ, ನಮ್ಮ ದೃಷ್ಟಿ, ನಮ್ಮ ನಂಬಿಕೆ, ನಮ್ಮ ಧೈರ್ಯ, ನಮ್ಮ ಬಲ ಆತನೇ ಎಂದು ನಾವು ನಂಬಬೇಕು. ಆತನನ್ನು ಪ್ರೀತಿಸುವುದು ಅಂದರೆ ಅರ್ಥ ಏನಾಗಿದೆ ಪ್ರಿಯರೇ? ಪ್ರೀತಿಸುವುದು ಅಂದರೆ ನಾವು ಆತನ ಕುರಿತಾಗಿಯೇ ಧ್ಯಾನಿಸುವಂಥದ್ದಾಗಿದೆ. ಅದೇ ಧ್ಯಾಸ. ನೋಡಿ, ಹುಚ್ಚುಚ್ಚಾದ ಪ್ರೀತಿಯ ಕುರಿತು ಲೋಕದಲ್ಲಿ ನೋಡ್ತಾ ಇರ್ತೇವೆ. ಈ ಹುಡುಗ ಹುಡುಗಿಗೆ ಪ್ರೀತಿಸಿದ, ಹುಡುಗಿ ಹುಡುಗನಿಗೆ ಪ್ರೀತಿಸಿದಳು. ಅಂಥವರು 24 ಅವರ್ಸ್ ಅದೇ ದೃಷ್ಟಿಯಲ್ಲಿ ಇರುತ್ತಾರೆ. ಅವರೊಂದಿಗೆ ಮಾತಾಡಬೇಕೆಂದು, ಅವರೊಂದಿಗೆ ಕಮ್ಯುನಿಕೇಟ್ ಮಾಡಬೇಕೆಂದು, ಅವರನ್ನೇ ನೋಡಬೇಕೆಂದು ಎಷ್ಟೋ ಆಶಿಸುವವರಾಗಿರ್ತಾರೆ. ಅವರ ಬಗ್ಗೆ ಮನಸ್ಸಲ್ಲಿ ಯೋಚಿಸುತ್ತಾ ಇರುತ್ತಾರಲ್ಲವೇ? ಇವೆಲ್ಲವೂ ಸುಳ್ಳು ಪ್ರೀತಿಗಳಾಗಿವೆ. ಆದರೆ ನಾವು ದೇವರನ್ನು ಪ್ರೀತಿಸುವಾಗ ನಮ್ಮ ಧ್ಯಾಸ, ನಮ್ಮ ಆಸೆ, ನಮ್ಮ ಸಮಸ್ತವು
ಆತನ ಮೇಲೆಯೇ ಇರಬೇಕು. ಪೂರ್ಣ ಬಲ, ಪೂರ್ಣ ಹೃದಯದಿಂದ ನೀವು ಪ್ರೀತಿಸಬೇಕು ಅಂದರೆ ಆತನ ಮೇಲೆ ಪೂರ್ಣ ಹೃದಯ ಇರಬೇಕು. ವಿತ್ ಆಲ್ ಯುವರ್ ಹಾರ್ಟ್. ಅಷ್ಟಕ್ಕೂ ಪ್ರೀತಿ ಹೃದಯದಲ್ಲೇ ಹುಟ್ಟುತ್ತೆ ಎಂದು ಆ ಹಾರ್ಟ್ ಸಿಂಬಲ್ ಹಾಕುತ್ತಾರೆ. ಆದರೆ ಅದು ನಮ್ಮ ಹೃದಯದಲ್ಲಿ ಹುಟ್ಟೋದಿಲ್ಲ. ಪ್ರೀತಿ ನಮ್ಮ ಹೃದಯ ಹಾಳಾಗಿ ಹೋಗಿದೆ, ಅದು ಮೋಸಕರವಾಗಿದೆ, ಘೋರವಾದ ವ್ಯಾಧಿಗೊಳಗಾಗಿದೆ ಎಂದು, ಹಾಳಾಗಿ ಹೋಗಿದೆ ಎಂದು ಬೈಬಲ್ ಹೇಳುವುದರಿಂದ ನಮ್ಮ ಹೃದಯದೊಳಗಿಂದ ಕೆಟ್ಟದೇ ಬರುತ್ತೆ ಎಂದು ಮಾರ್ಕ 7:21 ಅದರೊಳಗಿಂದಲೇ ದುರಾಲೋಚನೆಗಳು, ಜಾರತ್ವ, ವ್ಯಭಿಚಾರ, ಕಕ್ಷ, ದ್ವೇಷ 13 ಅಂಶಗಳಿವೆ. ಅವೆಲ್ಲವೂ ಒಳಗಿನಿಂದ ಅಂದರೆ ಹೃದಯದೊಳಗಿಂದ ಹೊರಗೆ ಬಂದು ನಮ್ಮನ್ನು ಅಪವಿತ್ರಗೊಳಿಸ್ತಾವಂತೆ. ನಮ್ಮ ಹೃದಯ ಕೆಟ್ಟು ಹೋಗಿರುವುದರಿಂದ ಕೆಟ್ಟೋದ ಹೃದಯದೊಳಗಿಂದ ಕೆಟ್ಟ ಕಾರ್ಯಗಳೇ ಬರುತ್ತವೆ. ಆದರೆ ಕೆಟ್ಟು ಹೋದಂತಹ ಆ ಹೃದಯವನ್ನು ದೇವರಿಗೆ ಅರ್ಪಿಸಿಕೊಡೋದಾದರೆ, ಅಂದರೆ ಆ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ಇಲ್ಲವೇ ದೇವರ ಕಡೆಗೆ ತಿರುಗುವುದಾದರೆ, ಆ ಹೃದಯವನ್ನು ದೇವರು ನೂತನ ಹೃದಯವನ್ನಾಗಿ ಮಾಡಿ ತನ್ನ ಪ್ರೀತಿಯಿಂದ ತುಂಬಿಸುತ್ತಾರೆ. ಅದಕ್ಕಾಗಿಯೇ ನಿನ್ನ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸು ಅನ್ನುವಾಗ ಮನುಷ್ಯನ ಹೃದಯದಲ್ಲಿಯೇ ಒಂದು ಆಸೆ, ಒಂದು ಆಕಾಂಕ್ಷೆ, ಒಂದು ತವಕ ಉಂಟಾಗುತ್ತದೆ. ನಿಜವಾಗ್ಲೂ ನಾವು ಏನಾಗಿದ್ದೇವೋ ಅದು ನಮ್ಮ ಹೃದಯದೊಳಗೆ ಏನಾಗಿರುತ್ತೇವೋ ಅದೇ ನಮ್ಮ ನಿಜವಾದ ವ್ಯಕ್ತಿತ್ವ ಆಗಿರುತ್ತೆ. ಹೊರಗಡೆ ಬಹಳ ಗಂಭೀರವಾಗಿರುತ್ತೇವೆ, ಒಂಥರ ಬಹಳ ಸಂತೋಷವಿದ್ದಂತೆ ಕಾಣಿಸುತ್ತೇವೆ, ಬಹಳ ಉದ್ರೇಕವುಳ್ಳವರಂತೆ ಕಾಣಿಸಿಕೊಳ್ತೇವೆ. ಆದರೆ ಒಳಗೆ ಬಹಳಷ್ಟು ಜನ ಮನನೊಂದುಕೊಳ್ಳುವಂಥದ್ದನ್ನು ನೋಡುತ್ತಾ ಇರುತ್ತೇವೆ. ಅಂಥವರ ಕುರಿತು ಕೇಳುತ್ತಲೇ ಇರುತ್ತೇವೆ. ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಎನ್ನುವುದನ್ನು ಒಂದು ಮಾತಲ್ಲಿ ಹೇಳಬೇಕಾದ್ರೆ, ನಿಮ್ಮ ಧ್ಯಾಸ ಎಲ್ಲ ಆತನ ಮೇಲಿರಬೇಕು. ನೀವು ಮಾತಾಡುವ ಮಾತುಗಳೆಲ್ಲ ದೇವರ ಕುರಿತಾಗಿಯೇ ಇರಬೇಕು. ನಿಮ್ಮ ಮಾತಿನಲ್ಲಿ ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು. ನಿಮ್ಮ ಕ್ರಿಯೆಯಲ್ಲಿ ದೇವರನ್ನು ಮಹಿಮೆಪಡಿಸುವ ಜೀವಿತ ಇರಬೇಕು. ನೀವು ಯಾವುದೇ ಕೆಲಸ ಮಾಡಿದ್ರೂ ಅದು ದೇವರಿಗೆ ಇಷ್ಟಕರವಾಗಿದೆಯೇ ಎಂಬ ಆಲೋಚನೆ ಇರಬೇಕು. ಅದೇ ಪ್ರಿಯರೇ ಪ್ರೀತಿ ಅಂದರೆ. ಏನೇ ಮಾಡುವಾಗ ದೇವರ ಮೇಲಣ ಪ್ರೀತಿಯಿಂದ ನಾವು ಒಂದು ವೇಳೆ ಮಾಡುವುದಾದರೆ ನಾವು ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸುತ್ತೇವೆ ಎಂದರ್ಥ. ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ. ಬಹಳಷ್ಟು ಜನ ಆತ್ಮದಿಂದಲೂ ಪ್ರೀತಿಸಬೇಕು ಎನ್ನುವಾಗ ನಿಮ್ಮ ಅಂತರಂಗದೊಳಗೆ, ನಿಮ್ಮ ಮನಸ್ಸಿನೊಳಗೆ ಆತನಿಗೆ ಪ್ರಥಮ ಸ್ಥಾನ ಕೊಡುವುದನ್ನು ಕಲಿಯಬೇಕು. ಆತನಲ್ಲಿ ನೀವು ಆನಂದಿಸುವವರಾಗಿರಬೇಕು. ನೋಡಿರಿ, ನಮ್ಮ ಮನಸ್ಸು ನಾನಾ ವಿಧವಾದ ವಿಷಯಗಳ ಕುರಿತು ಆನಂದಿಸಲು ಇಷ್ಟಪಡುತ್ತೆ. ಕೆಲವರು ಮ್ಯೂಸಿಕ್ ಅನ್ನುತ್ತಾರೆ, ಕೆಲವರು ತಿನ್ನೋದು ಅನ್ನುತ್ತಾರೆ, ಇನ್ನು ಕೆಲವರು ಅಲಂಕಾರಣ ಅನ್ನುತ್ತಾರೆ, ಹೊಗಳಿಕೆ ಅನ್ನುತ್ತಾರೆ. ಆದರೆ ನಮ್ಮ ಮನಸ್ಸು ಯಾವುದರ ಮೇಲೆ ಆನಂದಿಸಬೇಕು ಗೊತ್ತಾ? ನಮ್ಮ ದೇವರ ಶ್ರೇಷ್ಠತೆಯ ಕುರಿತು ಧ್ಯಾನಿಸುತ್ತಿರುವಾಗ ನನ್ನ ಮನಸ್ಸು ಉಲ್ಲಾಸದಿಂದ, ಆನಂದದಿಂದ ತುಂಬಿಕೊಳ್ಳುತ್ತದೆ ಎನ್ನುವಂತೆಯೇ ನಮ್ಮ ಹೃದಯದೊಂದಿಗೆ, ನಮ್ಮ ಪೂರ್ಣ ಆತ್ಮದೊಂದಿಗೆ, ಪೂರ್ಣ ಮನಸ್ಸಿನೊಂದಿಗೆ, ಪೂರ್ಣ ಬುದ್ಧಿಯೊಂದಿಗೆ, ಅಂದರೆ ಪೂರ್ಣ ವಿವೇಕದೊಂದಿಗೆ. ಕುರುಡ ಭಕ್ತಿಯಲ್ಲ ಕ್ರೈಸ್ತಿಯ ಭಕ್ತಿ. ಕುರುಡಾಗಿಲ್ಲ ಪ್ರೀತಿ. ಪ್ರೀತಿ ಕುರುಡಾಗಿದೆ ಎಂಬ ಹೇಳಿಕೆ ಇದೆ. ಕುರುಡಾದ ಪ್ರೀತಿಯಿಂದಲ್ಲ ಯೇಸುವನ್ನು ನಾವು ಪ್ರೀತಿಸುವಂಥದ್ದು. ಕ್ರಿಸ್ತನ ಮೇಲೆ ನಾವಿಡುವ ಪ್ರೀತಿ ಪ್ರಾಣವನ್ನು ಕೂಡ ಲೆಕ್ಕಿಸಲಾರದಂತಹ ಪ್ರೀತಿಯಾಗಿದೆ. ನಮ್ಮ ಪ್ರಾಣ ಪ್ರಿಯನೂ ಆತನು ಎನ್ನುವಂತೆ ನಾವು ಪ್ರೀತಿಸಬೇಕು. ಆತನೇ ನಮ್ಮ ಸರ್ವಸ್ವ. ಆತನಿಲ್ಲದಿದ್ದರೆ ನಮಗೆ ಬದುಕೇ ಇಲ್ಲ ಎನ್ನುವುದು ನಿಮಗೆ ನಿಜವಾಗ್ಲೂ ಗೊತ್ತಿದೆಯೋ ಇಲ್ಲವೋ ಹೇಳ್ರಿ? ಈ ದಿನ ನಾನು ಏನಾಗಿದ್ದೇನೋ ದೇವರ ಕೃಪೆಯಿಂದಲೇ ಆಗಿದ್ದೇನೆ ಎಂದು ಆ ದಿನ ಪೌಲನು ಹೇಳಿದ್ದಾನೆ. ಮತ್ತೆ ಈ ದಿನ ನಾವು ಹೇಳುವಂಥವರಾಗಿದ್ದೇವಾ? ನೋಡಿ, ಈ ದಿನ ನಾವು ಆಲೋಚಿಸುವುದಾದರೆ ದೇವರು ಇಲ್ಲದ ಜೀವಿತ ದಿಕ್ಕಿಲ್ಲದ ಜೀವಿತ ಆಗಿದೆಯಲ್ಲವೇ? ದೇವರಿಲ್ಲದ ಬದುಕು ದರಿದ್ರವಾದ ಬದುಕಾಗಿದೆಯಲ್ಲವೇ? ಏನಿದ್ರೆ ಏನು ಪ್ರಿಯರೇ ಲೋಕದಲ್ಲಿ? ಎಷ್ಟು ಆಸ್ತಿ ಪಾಸ್ತಿ ಇದ್ರೆ ಏನು, ಎಷ್ಟು ಹೆಸರು ಪ್ರಖ್ಯಾತಿ ಇದ್ರೆ ಏನ್ ಪ್ರಯೋಜನ? ನೋಡಿ, ಪ್ರಪಂಚದಲ್ಲಿ ಜರುಗುತ್ತಿರುವ ಸಂಘಟನೆಗಳನ್ನು ನೋಡಿರಿ. ಎಷ್ಟೇ ದೊಡ್ಡ ಧನವಂತನಾಗಿದ್ರು, ಸೆಲೆಬ್ರಿಟಿ ಆಗಿದ್ದರು, ಎಷ್ಟೇ ಹೆಸರು ಪ್ರಖ್ಯಾತಿ ಉಳ್ಳವರಾಗಿದ್ರು, ಅವರ ಅಂತ್ಯ ನೋಡುವಾಗ ಭಯ ಉಂಟಾಗ್ತದೆ. ಹೌದು, ದೇವರು ಇಲ್ಲದ ಪ್ರಜೆಗಳು ನಿರೀಕ್ಷೆ ಇಲ್ಲದವರಾಗಿರುತ್ತಾರೆ. ನಾವಾದರೂ ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ವಿವೇಕದಿಂದ ಅನ್ನುವಾಗ ಬುದ್ಧಿವಂತಿಕೆಯಿಂದ, ಕುರುಡಾಗಿ ಅಲ್ಲ, ಮೂರ್ಖತ್ವದಿಂದ ಅಲ್ಲ. ನನಗೋಸ್ಕರ ಯೇಸು ಮರಣ ಹೊಂದಿದ್ದಾರೆ ಎಂದು ನಾನು ನಂಬುತ್ತಿದ್ದೇನೆ. ಆತನಿಗುಂಟಾದ ಗಾಯಗಳಿಂದ ನನಗೆ ಸ್ವಸ್ಥತೆ ಉಂಟಾಯಿತು. ಆತನು ಸುರಿಸಿದ ರಕ್ತ ನಿಷ್ಕಳಂಕ, ನಿರ್ದೋಷವುಳ್ಳದಾಗಿದೆ, ನನ್ನನ್ನು ಶುದ್ಧೀಕರಿಸುವಂಥದ್ದಾಗಿದೆ ಎಂಬ ಗ್ರಹಿಕೆ ಉಳ್ಳವರಾಗಿರಬೇಕು. ನನ್ನ ಯೇಸು ನನಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ ಎನ್ನುವಂಥದ್ದು ಗುರುತಿಸಿದವರಾಗಿ, ನಂಬಿದವರಾಗಿ ನಾವು ನಮ್ಮ ಯೇಸುವನ್ನು ಪ್ರೀತಿಸುವವರಾಗಿರಬೇಕು.
ನಮ್ಮ ಆಸೆಗಳು, ಕೋರಿಕೆಗಳು, ಯೋಚನೆಗಳು, ಆಲೋಚನೆಗಳು, ನಮ್ಮ ಕ್ರಿಯೆಗಳು, ನಮ್ಮ ಮಾತುಗಳು, ನಮ್ಮ ಜೀವಿತವೆಲ್ಲವೂ ಕೂಡ ಯೇಸುವೇ ಅಂತಾಗಿರಬೇಕು. ಆತನಿಗೆ ಸಂತೋಷಪಡಿಸಿ, ಆತನಿಗಿಷ್ಟಕರವಾಗಿ ನಡೆದುಕೊಂಡು ಆತನಿಗೆ ಮಹಿಮೆ ಪಡಿಸಬೇಕು. ಆತನು ಹೇಳಿದಂತೆ ಮಾಡಬೇಕು. ಆತನು ಕೊಟ್ಟಿದ್ದಕ್ಕಾಗಿ ದೇವರನ್ನು ಸ್ತುತಿಸಬೇಕು. ಇದೇ ಆಸೆ, ಇದೇ ಧ್ಯಾಸ ಆಗಿರಬೇಕು. ಕೆಲವೊಂದು ಜನರಿಗಂತೂ ಈ ಲೋಕದಲ್ಲಿ ಅವರ ಮನಸ್ಸಲ್ಲಿ ಏನಿರುತ್ತೋ ಅದರ ಕುರಿತಾಗಿಯೇ ಮಾತಾಡ್ತಾರೆ. ಸೀರೆ ಆಗಿದ್ರೆ ಸೀರೆ ಬಗ್ಗೆ ಮಾತಾಡ್ತಾರೆ. ಅಡಿಗೆ ಬಗ್ಗೆ ಆಗಿರ್ಬೋದು, ಆಸ್ತಿ ಬಗ್ಗೆ ಆಗಿರ್ಬೋದು, ಬಿಲ್ಡಿಂಗ್ ಬಗ್ಗೆ ಆಗಿರ್ಬೋದು, ಎಸ್ಟೇಟ್ ಬಗ್ಗೆ ಆಗಿರ್ಬೋದು, ಕ್ರಿಕೆಟ್ ಬಗ್ಗೆ ಆಗಿರ್ಬೋದು, ಇಲ್ಲವೇ ಪಾಲಿಟಿಕ್ಸ್ ಬಗ್ಗೆ ಆಗಿರಬಹುದು. ಮಾತಾಡುತ್ತಲೇ ಇರ್ತಾರಲ್ಲವೇ. ಆದರೆ ದೇವರ ಮಕ್ಕಳಾಗಿರುವಂತಹ ನಾವು ಯೇಸುವಿನ ಕುರಿತಾಗಿಯೇ, ಆತನ ಶ್ರೇಷ್ಠತೆ, ಆತನ ಮಹಿಮೆ, ಆತನ ಪ್ರಭಾವ, ಆತನ ಕನಿಕರ, ಆತನ ದಯೆ, ಆತನ ಕೃಪೆ, ಆತನು ಮಾಡಿರುವ ಕಾರ್ಯಗಳ ಕುರಿತಾಗಿ ನಾವು ಆನಂದಿಸುವವರಾಗಿರಬೇಕು. ನಮ್ಮ ಮಾತುಗಳಲ್ಲಿ, ನಮ್ಮ ಪ್ರಯತ್ನಗಳಲ್ಲಿ, ನಮ್ಮ ಆಸೆಗಳಲ್ಲಿ ನಮ್ಮ ದೇವರಿಗೋಸ್ಕರ ಬದುಕಬೇಕು ಎಂಬ ಕೋರಿಕೆ ಉಳ್ಳವರಾಗಿರಬೇಕು. ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ವಿವೇಕದಿಂದ. ಏನಂತೆ? ಪೂರ್ಣ ಹೃದಯದಿಂದ, ಪೂರ್ಣ ವಿವೇಕದಿಂದ, ಪೂರ್ಣ ಬಲದಿಂದ. ಏನಂತೆ? ಪೂರ್ಣ ಬಲ. ಅರ್ಧ ಮನಸ್ಸಿನಿಂದ ದೇವರನ್ನು ಪ್ರೀತಿಸಿದರೆ ನಡೆಯೋದಿಲ್ಲ. ಅರ್ಧಮರ್ಧ ಹೃದಯದಿಂದ ದೇವರನ್ನು ಆರಾಧಿಸುವಂಥವ್ರು ಈ ದಿನ ಬಹಳಷ್ಟು ಜನ ಇದ್ದಾರೆ. ಹಲ್ಲೆಲೂಯಾ ಹೇಳಂದ್ರೆ ಅರ್ಧ ನುಂಗುತ್ತಾರೆ, ಅರ್ಧ ಹೇಳುತ್ತಾರೆ. ಆಮೇನ್ ಅನ್ನೋ ಅಂತ ಹೇಳಿದ್ರೆ ಹೊರಗಡೆ ಹೇಳೋದೇ ಕೇಳಿಸೋದಿಲ್ಲ. ಹಾಫ್ ಹಾರ್ಟೆಡ್ ಆಗಿ ಮಾಡ್ತಾರೆ. ಹಾಫ್ ಹಾರ್ಟೆಡ್ ರಿಲಿಜಿಯನ್ ಈಸ್ ನಾಟ್ ಕ್ರಿಶ್ಚಿಯಾನಿಟಿ. ನೀವೇನೇ ಮಾಡಿದರೂ ಸಹ ನಿಮ್ಮ ಪೂರ್ಣ ಹೃದಯದಿಂದ ಮಾಡಬೇಕು. ನಿಮ್ಮ ಶಕ್ತಿಗೆ ಮೀರಿದವರಾಗಿ ಮಾಡಬೇಕು. ನಿಮ್ಮ ಪೂರ್ಣ ಬಲದಿಂದ ನೀವು ಮಾಡಬೇಕು. ದೇವರಿಗೋಸ್ಕರ ಮಾಡಬೇಕೆಂದಿರುವವುಗಳನ್ನು, ಅದ್ಭುತ ಕಾರ್ಯಗಳಿಗಾಗಿ ನಾವು ಕಾದು ಎದುರು ನೋಡಬೇಕು. ಅದಕ್ಕೆ ವಿಲಿಯಂ ಕೇರಿ ಎಂಬ ಭಕ್ತನು ಹೇಳಿದ್ದಾರೆ, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್ ಆ್ಯಂಡ್ ಅಟೆಂಪ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್. ದೇವರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅಪೇಕ್ಷಿಸಿರಿ, ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಹುಟ್ಟು ಹಾಕಿರಿ. ದೊಡ್ಡ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ. ಆತನನ್ನು ಘನಪಡಿಸುವ ಜೀವಿತ ನಾವು ಹೊಂದಿಕೊಂಡಿರಬೇಕು. ಆತನನ್ನು ಆರಾಧಿಸುವಂಥವರು ಘನವಾಗಿ ಆತನನ್ನು ಆರಾಧಿಸಬೇಕು. ಆತನ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳುವಾಗ ನಾವು ನಿರ್ಮಲರಾಗಿರಬೇಕು. ಆತನಿಗೆ ನಾವು ಕಾಣಿಕೆ ಕೊಡುವಾಗ ಉದಾರ ಮನಸ್ಸಿನಿಂದ ಕೊಡುವವರಾಗಿರಬೇಕು. ಹಾಗೆ ಸಿದ್ಧರಾಗಬೇಕು. ನಿನ್ನ ಪೂರ್ಣ ಬಲದಿಂದ, ಪೂರ್ಣ ವಿವೇಕದಿಂದ, ಪೂರ್ಣ ಹೃದಯದಿಂದ ನಿನ್ನ ದೇವರಾದ ಯೆಹೋವನನ್ನು ಪ್ರೀತಿಸಬೇಕು. ಪೂರ್ಣ ಹೃದಯ, ಪೂರ್ಣ ವಿವೇಕ, ಪೂರ್ಣ ಬಲದಿಂದ ನಾವು ಕರ್ತನನ್ನು ಪ್ರೀತಿಸುವವರಾಗಿರೋದಾದರೆ ನಮ್ಮ ಜೀವಿತದ ಮೇಲೆ ಎಲ್ಲ ಧ್ಯಾಸ, ಆಸೆ ದೇವರ ಮೇಲೆಯೇ ಇರುತ್ತದೆ. ಬೇರೆ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ನಾವು ಬೇರೆ ವಿಷಯಗಳಲ್ಲಿ ಸುಮ್ಮನೆ ನಾವು ತೊಡಗಿಸಿಕೊಳ್ಳೋದಿಲ್ಲ. ಉದ್ಯೋಗಕ್ಕಾಗಿಯೋ, ವ್ಯಾಪಾರಕ್ಕಾಗಿಯೋ, ದುಡ್ಡು ಸಂಪಾದಿಸುವುದಕ್ಕಾಗಿಯೋ, ಲೋಕದಲ್ಲಿ ದೊಡ್ಡ ಹೆಸರು ಪಡೆಯುವುದಕ್ಕಾಗಿ ಮನುಷ್ಯರು ಎಷ್ಟೋ ತವಕಿಸುತ್ತಿದ್ದಾರೆ. ತಮ್ಮ ಪೂರ್ಣ ಮನಸ್ಸಿಟ್ಟು ಅವುಗಳಿಗಾಗಿ ಹುಡುಕುತ್ತಿದ್ದಾರೆ. ಆದರೆ ಅವುಗಳನ್ನು ಕೊನೆಗೆ ಹೊಂದಿಕೊಂಡರೂ ಸಹ ತೃಪ್ತಿ ಇಲ್ಲದವರಾಗಿ ಉಳಿದುಕೊಳ್ಳುತ್ತಿದ್ದಾರೆ. ಯೇಸು ಕ್ರಿಸ್ತನನ್ನು ನಂಬಿದವರು, ಅಂದ್ರೆ ನೀವು ನಂಬಿದ್ದೀರಾ? ರಕ್ಷಿಸಲ್ಪಟ್ಟಿದ್ದೀರಾ? ಯೇಸುವಿನ ಹೆಸರಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ? ಆತನಿಗಾಗಿ ಬದುಕಬೇಕೆಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ನಿಮ್ಮೊಂದಿಗೆ ದೇವರು ಮಾತಾಡ್ತಿದ್ದಾರೆ. ಸ್ವಲ್ಪ ಭಕ್ತಿಯಲ್ಲ, ಸ್ವಲ್ಪ ನಂಬಿದ್ದೇವೆ, ಸ್ವಲ್ಪ ಭಕ್ತಿ ಇದೆ, ಸ್ವಲ್ಪ ವಿಶ್ವಾಸ ಇದೆ ಎಂದು ಹೇಳಬೇಡಿ. ಪೂರ್ಣವಾಗಿ, ಸಂಪೂರ್ಣವಾಗಿ, ಅಂದರೆ ಪರಿಪೂರ್ಣವಾದಂತಹ ವಿಶ್ವಾಸ ಜೀವಿತ ನಾವು ಹೊಂದಿಕೊಂಡಿರಬೇಕು. ಏನೇ ಮಾಡಿದ್ರೂ ಸಹ ದೇವರಿಗಾಗಿ ಮಾಡಬೇಕು. ಪ್ರಾರ್ಥನೆ ಮಾಡಿದರು, ವಾಕ್ಯ ಓದಿದರು, ವಾಕ್ಯ ಸಾರಿದರು, ಕಾಣಿಕೆ ಕೊಟ್ಟರು, ಸೇವೆ ಮಾಡಿದರು, ನಾವು ಮನಸ್ಸಿಟ್ಟು ಮಾಡಬೇಕು ಮತ್ತು ಪೂರ್ಣ ಬಲದಿಂದ ಮಾಡಬೇಕು ಎಂಬುದು ನಾವು ಗುರುತಿಸಿದ ದಿನದಂದು ನಾವು ಧನ್ಯರಾಗುತ್ತೇವೆ. ದೇವರು ಅದನ್ನೇ ಕೋರಿಕೊಳ್ತಿದ್ದಾರೆ. ನಿಮ್ಮನ್ನು ದೇವರು ಪೂರ್ತಿಯಾಗಿ ಕೋರಿಕೊಳ್ತಿದ್ದಾರೆ. ಅರ್ಧ ಸೈತಾನನಿಗೆ, ಅರ್ಧ ದೇವರಿಗೆ, ಅರ್ಧ ಮನುಷ್ಯರಿಗೆ, ಅರ್ಧ ದೇವರಿಗೆ ಅಲ್ಲ. ನೀವು ದೇವರ ಸೊತ್ತಾಗಿದ್ದೀರಿ. ಹೌದಲ್ಲವೇ? ನಮ್ಮನ್ನು ಆತನೇ ಸೃಷ್ಟಿಸಿದಾನೆ. ನಾವು ದಾರಿ ತಪ್ಪಿ ಹೋದಾಗ ತನ್ನ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿರುವುದರಿಂದ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ದೇವರ ಸೊತ್ತಾಗಿದ್ದೀರಿ. ನಮ್ಮ ಬದುಕಲ್ಲಿ ಒಂದೇ ಆಸೆ ಇರಬೇಕು, ಬದುಕುವುದಾದರೆ ಕ್ರಿಸ್ತನಿಗೋಸ್ಕರವೇ ಎಂಬುದಾಗಿರಬೇಕು. ಪೌಲನು ಹೇಳಿದಾನಲ್ಲವೇ, ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದಾದರೆ ಲಾಭ, ಸಾಯುವುದಾದರೆ ಪರಲೋಕ, ಸಾಯುವುದಾದರೆ ಕರ್ತನೊಂದಿಗೆ. ಅಂತಹ ಆಸೆಯೊಂದಿಗೆ ಲೋಕದಲ್ಲಿ ಇರುವ ಕಾಲವೆಲ್ಲ ನಾವು ಯಾವುದೇ ಕೆಲಸ ಮಾಡಿದ್ರೂ ಸಹ ಬೈಬಲ್ ಹೇಳುತ್ತೆ, ನೀವು ಊಟ ಮಾಡಿದರು, ಕುಡಿದರು, ಎಲ್ಲವನ್ನು ದೇವರ ಮಹಿಮೆಗೋಸ್ಕರವೇ ಮಾಡಿರಿ.
ನೀವೇನೇ ಮಾಡಿದರೂ ದೇವರಿಗೋಸ್ಕರ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ರೀತಿ ಮಾಡಿದ ದಿನದಲ್ಲಿ ನಾವು ದಿವ್ಯ ದಾನ ಹೊಂದುತ್ತೇವೆ ಮತ್ತು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡ್ತೇವೆ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಎಂದಿದ್ದಾರೆ ಕರ್ತನು. ಎಲ್ಲರಿಗೂ ಪ್ರೀತಿಸ್ತಾರೆ ಜನರಲ್ ಆಗಿ. ಆದರೆ ಆತನ ಪ್ರೀತಿಗೆ ನೀವು ಪ್ರತಿಸ್ಪಂದಿಸುವಾಗ ನಿಮ್ಮ ವಿಷಯದಲ್ಲಿ ಆತನ ಎಲ್ಲ ಪ್ರಣಾಳಿಕೆ ನೆರವೇರುವುದಕ್ಕಾಗಿ ಅದೊಂದು ಅವಕಾಶವಾಗಿರುತ್ತೆ. ಈ ದಿನದಿಂದ ಪೂರ್ಣ ಹೃದಯದಿಂದ, ಪೂರ್ಣ ವಿವೇಕದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಕರ್ತನನ್ನು ಪ್ರೀತಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಮಾತುಗಳನ್ನು ಕೇಳ್ತಿರುವ ಪ್ರತಿಯೊಬ್ಬರನ್ನು ಸಂಧಿಸಿರಿ. ನಮ್ಮ ಭಕ್ತಿ ಉಗುರು ಬೆಚ್ಚಗಾಗಿರದೆ ಅರ್ಧಮರ್ಧ ಭಕ್ತಿಯಾಗಿರದಂತೆ, ಅರ್ಧ ಹೃದಯದೊಂದಿಗೆ ನಿಮ್ಮನ್ನು ಅನುಸರಿಸುವವರಾಗಿರದಂತೆ, ದ್ವಿಮನಸ್ಸುಳ್ಳವರಾಗಿ ನಿಮ್ಮನ್ನು ಸೇವಿಸುವಂಥವರಾಗಿರದೆ, ವಿಭಜಿಸಿದಂತೆ ದ್ವಿನಾಲಿಗೆಯಂತೆ ನಮ್ಮ ಮಾತುಗಳು ದೇವರೇ ಅರ್ಧ ಲೋಕದೊಂದಿಗೆ ಅರ್ಧ ದೇವರೊಂದಿಗೆ, ಇಲ್ಲವೇ ದೇವರಿಗೋಸ್ಕರವಾಗಿರದಂತೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ನಮ್ಮ ಅಂತರ್ಯ ಶುದ್ಧೀಕರಿಸಲ್ಪಟ್ಟು ನಿಮ್ಮನ್ನೇ ಪ್ರೀತಿಸಿ ನಿಮಗಾಗಿಯೇ ಜೀವಿಸಿ ನಿಮ್ಮ ನಾಮವನ್ನೇ ಮಹಿಮೆ ಪಡಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರ್ ನಿಮಗೋಸ್ಕರವೇ ಪ್ರತ್ಯೇಕವಾಗಿ ನೇಮಿಸಿಟ್ಟಿದ್ದೇವೆ. ಇದಕ್ಕೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡುವವರಾಗಿರಿ. ನೀವು ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂಬುದಾಗಿ ನಿಮ್ಮ ಹೆಸರು, ಊರು ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮಾಡಿರಿ. ಫೋನ್ ಮಾಡೋದಾದರೆ ಎತ್ತುವುದಿಲ್ಲ, ದಯವಿಟ್ಟು ಕ್ಷಮಿಸಿ. ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ತಪ್ಪದೇ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಮ್ಮ ಟೀಮಿನವರು ಕೂಡ ಪ್ರಾರ್ಥಿಸುತ್ತಿದ್ದಾರೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಅದ್ಭುತಗಳನ್ನು ದೇವರು ಈಗಾಗಲೇ ಮಾಡುತ್ತಾ ಇದ್ದಾರೆ ಮತ್ತು ಇನ್ನಷ್ಟು ಅದ್ಭುತ ಕಾರ್ಯ ನಮಗಾಗಿ ದೇವರು ಮಾಡುವಂಥವರಾಗಿದ್ದಾರೆ. ಹಾಗಾಗಿ ಎಲ್ಲರೂ ನಂಬಿಕೆಯುಳ್ಳವರಾಗಿ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.